ಹಲೋ ಹಲೋ ಪತ್ತು, ಮನೇಲಿದ್ದಾಗ ಕಾಲ್ ಮಾಡೋದಕ್ಕೆ ಕಷ್ಟ ಅಂತ ಹೇಳಿದ್ದಲ್ಲ. ರೀ, ನಚ್ಚಿದ ರಿಪೋರ್ಟ್ ಬಂದಿದೆ, ನಿಮಗಲ್ದೆ ಇನ್ಯಾರಿಗೆ ಹೇಳೋದು? ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಡಾಕ್ಟರ್ ಏನು ಹೇಳಿದರು? ನೆಕ್ಸ್ಟ್ ಪ್ರೊಸೀಜರ್ಗೆ 2-3 ಲ್ಯಾಕ್ಸ್ ಆಗುತ್ತಂತೆ. ಅದನ್ನ ಹೇಳಕ್ಕೆ ಕಾಲ್ ಮಾಡಿದ್ದು. ಅಲ್ಲ ಪದ್ದು, ನೀನು ಯಾವಾಗಲೇ ಫೋನ್ ಮಾಡಿದ್ರು ದುಡ್ಡಿನ ಬಗ್ಗೆನೇ ಹೇಳ್ತೀಯಾ? ಡಾಕ್ಟರ್ ಏನು ಹೇಳಿದರು, ರಿಪೋರ್ಟಲ್ಲಿ ಏನು ಬಂದಿದೆ ಅಂತ ಅದನ್ನು ಮೊದಲು ಹೇಳ್ಬೇಕು ತಾನೆ? ಅದನ್ನ ಹೇಳಿ ಏನ್ರಿ ಪ್ರಯೋಜನ? ಹೇಗಿದ್ರು ಅವನ್ನ ನಾನು ಒಬ್ಳೇ ತಾನೇ ನೋಡ್ಕೋಬೇಕು. ಏನ್ ಯೂಸ್ ಇದೆ ನಿಮ್ಮ ಹತ್ರ ಹೇಳಿ? ಏನು ನಿನ್ನ ಮಾತನ್ನ ಅರ್ಥ ಪದ್ದು? ನಾನು ನಚ್ಚಿ ಬಗ್ಗೆ ಕೇರೇ ತಗೋತಾ ಇಲ್ವಾ? ದುಡ್ಡು ಕೊಡೋದೊಂದನ್ನು ಬಿಟ್ಟು ಬೇರೆ ಏನ್ರಿ ಕೇರ್ ತೋರಿಸಿದ್ದೀರಾ ನೀವು? ಒಂದೇ ಒಂದಿನ ನಚ್ಚಿ ಜೊತೆ ಇಡೀ ದಿನ ಟೈಮ್ ಸ್ಪೆಂಡ್ ಮಾಡಿದ್ದೀರಾ? ಅವನಪ್ಪ ಆಗಿ ಇಮೋಷನಲ್ ಸಪೋರ್ಟ್ ಕೊಟ್ಟಿದ್ದೀರಾ? ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಅವನ ಜೊತೆಲಿದ್ದೀರಾ? ಅನಾಥ ಮಕ್ಕಳಿಗೆ ಹಣ ಸಹಾಯ ಮಾಡ್ತಾರಲ್ಲ, ಹಾಗನ್ಸುತ್ತೆ ಒಂದೊಂದ್ಸಲ. ಬಿಡಿ, ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಂಡ್ರೆ ಬೇಜಾರಾಗದ್ ನನಗೇನೆ. ಅದಕ್ಕೆ ಬರೀ ದುಡ್ಡಿನ ವಿಷಯ ಮಾತ್ರ ಹೇಳ್ದೆ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ ಪದ್ದು. ನೋಡು, ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಇದನ್ನ ಕೇಳಿ ಕೇಳಿ ನನಗ್ ಸಾಕಾಗಿ ಹೋಗಿದೆ ರೀ. ನೀವ್ ನಮ್ಮನ್ನ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಿ, ಎಲ್ರು ಮುಂದೆ ಇವಳೇ ನನ್ನ ಹೆಂಡತಿ, ಇವ್ನು ನನ್ನ ಮಗ ಅಂತ ಹೇಳ್ತೀರಾ? ಆಗಲ್ಲ ಬಿಡಿ. ಈಗ ಸುಮ್ಮನೆ ಜಗಳ ಬೇಡ. ದುಡ್ಡು ರೆಡಿ ಆದ್ಮೇಲೆ ಹೇಳಿ, ಜಾಸ್ತಿ ತಡ ಮಾಡಬೇಡಿ. ಹಲೋ ಹಲೋ, ನೋಡು, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆಯಾ? ನನ್ನನ್ನು ಗಂಡಬೀರಿ ಅಂತ ಹೇಳ್ದೆ. ಫಸ್ಟ್ ಟೈಮ್ ನನ್ನ ಅತ್ತೆ ಈ ರೀತಿ ಹೊಗಳ್ತಾ ಇದ್ದಾರೆ. ಹ್ಞೂ ಅತ್ತೆ, ನೀವು ರೆಡಿಯಾಗಿ ಬನ್ನಿ, ನಾನು ಕೆಳಗಿರ್ತೀನಿ. ಅಯ್ಯೋ ಹುಡುಗಿ, ಯಾಕೆ ಇಷ್ಟು ಅವಸರ ನಿನಗೆ? ಕೂತ್ಕೋ ಇಲ್ಲಿ. ಅಲ್ಲ, ಯಾಕೆ? ಅಯ್ಯೋ ದೇವ್ರೆ, ಬರೀ ಪ್ರಶ್ನೆ ಕೇಳೋದಾಯ್ತು. ಕೂತ್ಕೊ ಅಂದ್ರೆ ಕೂತ್ಕೋ, ನಾನೇ ಕೈ ಹಿಡಿದು ಕೂರಿಸ್ಬೇಕಾ? ಕೂರಿಸ್ತೀನಿ, ಕೂತ್ಕೋ. ಅಲ್ಲ, 1 ನಿಮಿಷ ಕೂತ್ಕೊಂಡಿರೋ, ಬರ್ತೀನಿ. ಅಲ್ಲ ಬೆಲ್ಲ ಅನ್ಕೊಂಡು. ಇದನ್ನೆಲ್ಲ ನೀನು ಹಾಕೋಬೇಕು. ಅತ್ತೆ, ಇಷ್ಟೊಂದ? ನನಗೆ ಬೇಡ ಅತ್ತೆ. ನಿನಗೆ ಹೇಳಿದ್ರೆ ನೀನು ಹಾಕೊಳ್ಳೋದಿಲ್ಲ ಅಂತ ನನಗೆ ಗೊತ್ತು, ನಾನೇ ಹಾಕ್ತೀನಿ.
ಇಲ್ಲಿ ನೋಡ್ತಿರೋದು ಕನ್ಸ ನನ್ಸ? ಯಪ್ಪ, ಅಂದ್ರೆ ಇದು ಕನ್ಸಲ್ಲ. ಇಷ್ಟೊಂದು ಒಡವೆನ ಅತ್ತೆ ಆ ಸತ್ಯಂಗೆ ಕೊಡ್ತಿದಾರ? ಮೊದಲು ಹೋಗಿ ಈ ವಿಷಯನ ಡಾರ್ಲಿಂಗ್ ಹೇಳ್ಬಿಟ್ಟು. ಅತ್ತೆ ಇಷ್ಟೊಂದ? ಏನ್ ಇಷ್ಟೊಂದ ಅಂತ ರಾಗ ಎಳಿತೀಯ? ಕೋಟೆ ಮನೆ ಸೊಸೆಯಾಗಿ ಇಷ್ಟು ಹಾಕೊಳ್ಳಿಲ್ಲ ಅಂದ್ರೆ ಹೇಗೆ? ಮೊದಲನೇ ಸಲ ಗೌರಿ ಹಬ್ಬಕ್ಕೆ ಬಾಗಿಣ ತಗೊಂಡ್ ಬರೋದಕ್ಕೆ ತವ್ರ ಮನೆಗೆ ಹೋಗ್ತಾ ಇದೀಯ. ಗೌರಿ ಹಾಗೇನೆ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕು. ಆದರೂ ಅತ್ತೆ ಇದೆಲ್ಲ ಜಾತ್ರೆ ಥರ ಕಾಣಿಸ್ತಿಲ್ವಾ? ನನಗಿದೆಲ್ಲ ಒಪ್ಪಲ್ಲ. ಏ ಹುಡುಗಿ, ನಿನಗೆ ಒಪ್ಪತ್ತೋ ಇಲ್ವೋ ಅನ್ನೋದನ್ನ ನೋಡ್ದವ್ರು ಹೇಳಬೇಕು, ನೀನ್ ಹೇಳೋದಲ್ಲ. ಅಷ್ಟಕ್ಕೂ ಹಬ್ಬ ಅಂದ್ರೆ ಒಂಥರ ಜಾತ್ರೆ ಥರನೇ ಚೆನ್ನಾಗಿ ರೆಡಿ ಆಗ್ಬೇಕು. ಅದು ಹಾಗಲ್ಲ ಅತ್ತೆ. ಹಾಗೂ ಇಲ್ಲ ಹೀಗೂ ಇಲ್ಲ, ಒಂದಿನಾದ್ರೂ ಹೀಗೆ ಹಾಕೊಂಡಿರು, ಆಮೇಲೆ ತಂತಾನೆ ರೂಢಿ ಆಗತ್ತೆ. ಸುಹಾಸ್, ಏನಾಯ್ತು ಅಂತ ಸರಿಯಾಗಿ ಹೇಳು. ಯಾಕೆ ಹಿಂಗ ಆಡ್ತಿದ್ಯಾ? ಮತ್ತೆ ಒಡವೆ, ಸತ್ಯ ಒಡವೆ. ಸುಹಾಸ್, ರಿಲ್ಯಾಕ್ಸ್. ಏನಾಯ್ತು ಅಂತ ಸರಿಯಾಗಿ ಹೇಳು. ಓಕೆ, ಕಂಟ್ರೋಲ್. ಏನ್ ಹೇಳ್ತಿದ್ಯಾ ನೀನು? ಹೌದು ಡಾರ್ಲಿಂಗು, ಆ ಸತ್ಯ ಅವರಿಗೆ ಅತ್ತೆ ಅಷ್ಟು ಒಡವೆ ಹಾಕ್ತಿದ್ರು. ನಾನೇ ನನ್ನ ಕಣ್ಣಾರೆ ನೋಡ್ದೆ. ನಮ್ಮಮ್ಮ ಹೀಗ್ ಮಾಡಿದ್ರು ಅಂತ ನನಗೆ ನಂಬೋದಕ್ಕೆ ಆಗ್ತಿಲ್ಲ ಸುಹಾಸ್. ಅದಕ್ಕೆ ನನಗೂ ಶಾಕ್ ಆಯ್ತು ಡಾರ್ಲಿಂಗು. ಅತ್ತೆ ಎಲ್ಲನೂ ಆ ಸತ್ಯ ಕೊಟ್ಬಿಟ್ರೆ ಆಮೇಲೆ ನಮ್ ಗತಿ. ಯಾವುದೇ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ಸುಹಾಸ್. ಇಲ್ಲ, ಎಲ್ಲಾನು ನಮ್ ಕೈ ಮೀರಿ ಹೋಗ್ತಾ ಇದೆ ಸುಹಾಸ್. ನಾವೇನಾದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಆ ಸತ್ಯ ನಮ್ಮನ್ನ ಬೀದಿಗೆ ತಂದು ನಿಲ್ಲಿಸ್ತಾಳೆ. ಡಾರ್ಲಿಂಗು, ಆ ಸತ್ಯ ಅಲ್ಲ, ಆ ಸತ್ಯ ಅವ್ರಿಗೆ ಅವ್ರದ್ದೇ ಸ್ಟೈಲ್ನಲ್ಲಿ ಪಾಠ ಕಲಿಸ್ಬೇಕು. ಇದು ಆದಷ್ಟು ಬೇಗ. ಸರಿ ಡಾರ್ಲಿಂಗು, ಓಕೆ, ಹಾಗೆ ಮಾಡೋಣ. ಅಣ್ಣ, ಯಾಕೋ ಆಕ್ಟಿಂಗ್ ಸ್ವಲ್ಪ ಜಾಸ್ತಿ ಆಯ್ತು. ಸ್ವಲ್ಪ ಕಮ್ಮಿ ಮಾಡ್ಕೋತೀಯಾ? ಯಾಕೆ ಕಡಿಮೆ ಮಾಡ್ಕೋಬೇಕು? ಅತ್ತೆ ಕೈಲಿ ಸಿಗಾಕೋತೀಯ ಅಂತ. ಅವಳು ಇನ್ನೊಂದು ಜನ್ಮ ಎತ್ತು ಬಂದು ನಾನು ಕಂಡಿಡಿಯಕ್ಕಾಗಲ್ಲ. ಸುಮ್ಮನೆ ನೀನು ಕಲಾ ಚತುರ ಅಂತ ಗೊತ್ತು, ಆದ್ರೆ ಸೀತಾ ಮಾತೆ ಕೈಲಿ ಸಿಗಾಕೋತೀಯ. ಚೂಸ್ತಮ್ಮ చూద్దామా చూస్తామా చూద్దామా చూస్తాంరా. ಅಯ್ಯೋ ದೇವ್ರೆ, ಏನಾಯ್ತು ನಿಮ್ಗೆ? ಸೀತಾ, ಅಯ್ಯೋ ನಿಮ್ಮ ಏನಾಗಿದೆ ನಿಮಗೆ? ಯಾಕೆ ಹೇಗೆ ಆಡ್ತಿದ್ದೀರಾ? ಸೀತಾ, ನಿನ್ನನ್ನು ಬಿಟ್ಟು ನಾನು ಹೇಗೆ ಇರಲಿ? ಆದ್ರೂ ಇಷ್ಟು ವರ್ಷ ಆದ್ರೂ ನಿಮ್ಮಿಬ್ಬರ ಮಧ್ಯ ಇರೋ ಪ್ರೀತಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತಮ್ಮ. ನೋಡು, ನನ್ನ ಪ್ರೀತಿ ನನ್ನ ಮಗನಿಗೆ ಅರ್ಥ ಆಗ್ತಾ ಇದೆ, ನಿನಗೆ ಅರ್ಥ ಆಗ್ತಾ ಇಲ್ವಲ್ಲೇ? ಹೌದಪ್ಪ, ನಿಮ್ಮ ನೋಡಿ ಕೆಲವರು ಕಲ್ತ್ಕೋಬೇಕು. ಕಾರ್ತಿಕ, ಯಾರು ಯಾರನ್ನ ನೋಡಿ ಏನ್ ಕಲಿಬೇಕು? ಇನ್ಯಾರಿಗೆ? ಅವನು ಅವನ ಹೆಂಡತಿಗೆ ಟಾಂಟ್ ಕೊಡ್ತಾ ಇದ್ದಾನೆ. ಇಬ್ರು ಕೋಳಿ ಜಗಳ ಆಡಿ ಕಿತ್ತಾಡ್ಕೊಂಡಿದ್ದಾರೆ.
ಆಮೇಲೆ ವಿಚಾರಿಸ್ಕೊತೀನಿ ನಿಮ್ಮನ್ನ. ಅಮ್ಮ ಹೊರಟ್ರಾ? ನಂಗೂ ಮನೆಯಲ್ಲಿ ಬೋರ್ ಆಗ್ತಿದೆ. ಕೆನ್ ಐ ಜಾಯ್ನ್ ಯು? ಕೀರ್ತನ, ನಾನು ಹೋಗ್ತಿರೋದು ಸತ್ಯನ ಅಮ್ಮನ ಮನೆಗೆ. ನಾವಿಬ್ಬರೇ ಹೋಗ್ತಾ ಇದ್ದೀವಿ. ನಿನಗೆ ಅಷ್ಟೊಂದು ಬೋರ್ ಆದರೆ ನಿನ್ನ ಗಂಡನ ಕರ್ಕೊಂಡು ನಿಮ್ಮ ಅತ್ತೆ ಮನೆಗೆ ಹೋಗ್ಬಾ. ಸರಿಯಾಗಿ ಹೇಳಿದೆ ಸೀತಾ. ಕೀರ್ತನ, ನೀನು ನಿಮ್ಮ ಅತ್ತೆ ಮನೆಗೆ ಹೋಗಿ ಭಾಳ ದಿವಸಗಳಾಯಿತು. ಒಂದು ಸರ್ತಿ ಹೋಗ್ಬಮ್ಮ. ಡಾರ್ಲಿಂಗು ಹೋಗಣ್ವಾ? ಬೇಡ ಬೇಡ ಬೇಡ. ಹಾಂ, ಏ ಹುಡುಗಿ, ನಡಿ, ತಡ ಆಗತ್ತೆ. ಉರ್ಮಿಳ, ಬರ್ತೀನಿ ಕಣೆ, ಬರ್ತೀನಿ ರೀ. ಹೋಗಿ ಬರ್ತೀನಿ ಚಿಕ್ಕ ಮಾವ, ಬರ್ತೀನಿ. ಅಣ್ಣ, ಸ್ವಲ್ಪ ಸಮಾಧಾನ ಮಾಡ್ಕೊ ಅಣ್ಣ, ಸಮಾಧಾನ ಮಾಡ್ಕೊಂಡ. ಮೇಲ್ ಹೋದ್ಲು. ಆಡು ಆಟ ಆಡು, ಆಡಿ ಆಟ ನೋಡು, ರಾಜ ಬೇಕೇ ರಾಣಿ ಸಾಕೆ, ರಾಜ ಬೇಕೇ. ನಿನ್ನ ಹೆಂಡತಿನ ಹೋದ್ಲು, ನೀನು ಆಡು. ಗೊತ್ತೇನು ನಿನಗೆ ಎಲ್ಲ. ಅಣ್ಣ, ನೀನು? ನಾನೇ ರಾಜ ರಾಜ ರಾಜ. ನಿನ್ನ ಹೆಂಡತಿನ ಹೋದ್ಲು. ಕುಡಿ ಕುಡಿ. ಅಪ್ಪ, ಯಾಕಪ್ಪ ಈ ತರ ಆಡ್ತಾ ಇದ್ದೀರಾ? ನಾನೊಬ್ಬನೇ ಅಲ್ಲಪ್ಪ, ಜಗತ್ನಲ್ಲಿರೋ ಎಲ್ಲಾ ಗಂಡಸರು ಅವ್ರವ್ರ ಹೆಂಡತಿರು ತವ್ರ ಮನೆಗೆ ಹೋದಾಗ ಎಲ್ಲಾ ಗಂಡಸರು ಹೀಗೆ ಆಡೋದು. ಮತ್ತೆ ಅಮ್ಮನ ಹತ್ರ ಪ್ರೀತಿ ಅಂತ ಮಾತಾಡಿದ್ದು? ಪ್ರೀತಿ ಇದೆ ಕಣೋ, ಆದ್ರೆ ಸ್ವಾತಂತ್ರ್ಯ ಸಿಕ್ಕಿರೋ ಸಂಭ್ರಮ ಕಣೋ, ಸಂಭ್ರಮ. ಡಿಂಗ್ ಟಕ ಅಚಟ ಡಿಂಗ್ ಟಕ. ಆಹಾ, ಮತ್ತೆ ಅಮ್ಮ ಇದ್ದಾಗ ಅಷ್ಟೊಂದು ನಾಟಕ ಆಡಿದ್ರಲ್ಲಪ್ಪ, ನಾನು ಅದನ್ನೇ ನಿಜ ಅನ್ಕೊಂಡೆ. ಅದು ಬೇರೆ ಕಣೋ, ಇದು ಬೇರೆ. ಲಕ್ಷ್ಮಣ, ನಮ್ಮ ಮಾಮೂಲಿ ಹೋಗಿ ತಂದ್ಬಿಡಪ್ಪ. ಆಮೇಲೆ ಅರ್ಧ ಕೆಜಿ ಜಿಲೇಬಿ, ಆಮೇಲೆ ಅರ್ಧ ಕೆಜಿ ಮೈಸೂರು ಪಾಕ ತಂದ್ಬಿಡು. ಅಣ್ಣ, ಸ್ವೀಟ್ ಬೇಡ. ಇವತ್ತೊಂದ್ ದಿವಸ ತಿನ್ಬಿಡ್ತೀನಿ ರಮಣ. ಹೌದಾ? ಅದಕ್ಕೆ ಫೋನ್ ಮಾಡ್ತೀನಿ. ಫೋನ್ ಮಾಡ್ತೀಯಾ? ಅವ್ರ ಅಜ್ಜಿಗೆ ಫೋನ್ ಮಾಡ. ನಡಿಯ, ಎಲ್ಲ ಅರೇಂಜ್ಮೆಂಟ್ ಮಾಡ್ಕೋಣ. ಅಲ್ಲಪ್ಪ, ಸ್ವೀಟು ಯಾಕೆ? ನಚ್ಚಿ, 1 ಬೈಟ್ ತಿನ್ನು. ಒಂದೇ ಒಂಚೂರು ತಿನ್ನು. ನನ್ನ ನೋಡು. ಅಪ್ಪ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ನಾಳೆ ಬರ್ತಾರೆ, ಆಯ್ತಾ? ಹಠ ಮಾಡ್ಬೇಡ ನಚ್ಚಿ, ನಾಳೆ ಬರ್ತಾರಪ್ಪ. ನಾನು ನೀನು ಟಿವಿ ನೋಡೋಣ. ವಾಕಿಂಗ್, ಕಾರ್ಟೂನ್. ಪಾಪ ಅಪ್ಪನ ನೋಡ್ಬೇಕು ಅಂತಿದ್ದಾನೆ. ಒಂದ್ಸಲ ವಿಡಿಯೋ ಕಾಲ್ ಮಾಡಿ ಅವ್ರನ್ನ ತೋರಿಸ್ತೀನಿ. ರೀ, ಅಕ್ಕ ಸತ್ಯನ್ ಜೊತೆ ಅವಳು ತವ್ರ ಮನೆಗೆ ಹೋದ್ಲಲ್ಲ, ಅದನ್ನ ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅಂತೂ ಸತ್ಯನ್ ಒಳ್ಳೆತನ ಅಕ್ಕನ ಮನ್ಸನ್ನ ಬದಲಾಯಿಸ್ತು. ಅಕ್ಕ ಸತ್ಯನ ವಿಷಯದಲ್ಲಿ ಕೂಡ ಬದಲಾದ್ಲು. ರೀ ರೀ ಏನ್ ಯೋಚನೆ ಮಾಡ್ತಿದ್ದೀರಾ? ಇಲ್ಲ, ಸತ್ಯನೂ ಬದಲಾಗ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದೀರಾ? ಸತ್ಯ ಬದಲಾಗ್ತಿದ್ದಾಳ? ನನ್ಗೇನು ಹಾಗೆ ಅನ್ನಿಸ್ಲಿಲ್ವಲ್ಲ. ನಾನು ಹೇಳಿದ್ದು ಹಾಗಲ್ಲ, ಅತ್ತಿಗೇನ ಸತ್ಯ ಬದಲಾಯಿಸ್ಬಿಟ್ಲಲ್ಲ, ಅದನ್ನ ಹೇಳಕ್ ಹೋದೆ ಅಷ್ಟೆ. ಪಪ್ಪನ್ಗೆ
ವಿಡಿಯೋ ಕಾಲ್ ಮಾಡ್ಲಾ? ಯಾರ್ರೀ ಕಾಲ್ ಮಾಡಿದ್ದು? ಸಿಂಪಲ್ ಊರ್ಮಿಳ, ಇವತ್ತು ನಾನು ಆಫೀಸ್ಗೆ ಹೋಗಿಲ್ಲ ತಾನೇ. ಅವ್ರಿಗೆ ಏನಾದರೂ ಡೌಟ್ಸ್ ಬಂದರೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಆಗಾಗ ಫೋನ್ ಮಾಡ್ತಾನೇ ಇರ್ತಾರೆ. ರೀ, ಈ ಮೊಬೈಲ್ ನನ್ನ ಜೊತೆಗಿದ್ರೆ ನೀವು ಆಫೀಸಿಗೆ ಹೋಗದೆ ಇದ್ರು ಆಫೀಸೇ ಮನೆಗೆ ಬಂದ್ಬಿಡತ್ತೆ. ಸರಿ, ನೀವು ಕಾಲ್ ಅಟೆಂಡ್ ಮಾಡಿ ಅದೇನು ಅಂತ ವಿಚಾರಿಸಿ ನಾನು ನಿಮಗೋಸ್ಕರ ಕಾಫಿ ಮಾಡ್ಕೊಂಡು ಬರ್ತೀನಿ. ಆಯಿತು ಊರ್ಮಿಳ, ಥ್ಯಾಂಕ್ ಯು. ಸತ್ಯ, ಹೇಗಿದ್ಯಾ? ಅಕ್ಕ, ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಸತ್ಯ. ನಿನ್ನ ನೋಡಿ ಎಷ್ಟೊಂದು ದಿವಸ ಆಯ್ತು ಸತ್ಯ. ಏರಿಯಾಗೆ ಬಂದೇ ಇಲ್ಲ, ನಮ್ಮನ್ನೆಲ್ಲ ಮರ್ತ್ಬಿಟ್ಟೆ ಹೇಗೆ? ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಅಕ್ಕ. ಇವ್ರೇ ಯಾರು? ಇವರು ನಮ್ಮ ಅತ್ತೆ. ಅತ್ತೆ, ಇವರೆಲ್ಲ ನಮ್ಮ ಅಕ್ಕಪಕ್ಕದ ಮನೆಯವರು. ನಮಸ್ಕಾರ. ನಮ್ಮ ಏರಿಯಲ್ಲಿ ಸತ್ಯ ಇದ್ದಾಗ ಬೇರೆ ಕಳೆನೇ ಇತ್ತು. ಈಗ ನಮ್ಮ ಏರಿಯಾದಲ್ಲಿ ಇವಳು ಇಲ್ದೇನೆ ಒಂಥರ ಬೇಜಾರು. ನಿಮ್ಮನ್ನು ನೋಡಿದ್ರೇನೆ ಗೊತ್ತಾಗತ್ತಮ್ಮ, ಸತ್ಯನ್ ಕಂಡ್ರೆ ನಿಮ್ಗೆ ಎಷ್ಟೊಂದು ಅಭಿಮಾನ ಅಂತ. ಇರಲ್ವ ಮತ್ತೆ, ನಮ್ಮ ಸತ್ಯ ನೋಡ್ರಿ ಎಷ್ಟು ಆಶ್ಚರ್ಯವಾಗ್ತಾ ಇದೆ. ಇವಳೇನ ನಮ್ಮ ಸತ್ಯನಷ್ಟು ಬದಲಾಗಿದ್ದಾಳೆ. ಈ ನಯ ವಿನಯ ಸೀರೆ ಎಷ್ಟು ಚೆನ್ನಾಗಿ ಒಪ್ಪುತ್ತೆ. ಎಲ್ಲ ನಮ್ಮ ಅತ್ತೆ ಪ್ರಭಾವ ಅಕ್ಕ. ನನ್ನನ್ನು ಹೀಗೆ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿರೋದೇ ನಮ್ಮ ಅತ್ತೆ. ಏನೇ ಹೇಳು ಸತ್ಯ, ಹೆಣ್ಮಕ್ಳು ಸೀರೆ ಉಟ್ಕೊಂಡ್ರೇನೆ ಚಂದ. ನಮ್ ಸತ್ಯನ ಚೆನ್ನಾಗಿ ರೆಡಿ ಮಾಡಿದೀರಾ. ತಯಾರು ಮಾಡೋದಕ್ಕೆ ಅವಳಲ್ಲಿ ಏನು ಕೊರತೆ ಇದೆ? ಅವಳಿಗೇನು ಗೊತ್ತಿಲ್ವೋ ಅದನ್ನ ಕಲ್ತ್ಕೊಂಡಿದ್ದಾಳಷ್ಟೇ. ಮದ್ವೆ ಆದ್ಮೇಲೆ ಅತ್ತೆ ಮನ್ಸ್ ಗೆಲ್ಲೋದು ತುಂಬಾ ಕಷ್ಟ. ನಿಮ್ಮಿಬ್ರು ನೋಡಿದ್ಮೇಲೆ ಮನ್ಸಿ ತುಂಬಿ ಬರ್ತಾ ಇದೆ. ಅಂತೂ ಇಂತೂ ಒಳ್ಳೆ ಮನೆ ಸೇರ್ದೆ ಸತ್ಯ. ಶ್ರೀಮಂತರಾದ್ರೂ ನಿಮ್ಮ ಅತ್ತೆಗೆ ಒಂದ್ ಸ್ವಲ್ಪನೂ ಜಂಬ ಇಲ್ಲ. ನಮ್ಮ ಅತ್ತೆನ್ ತವ್ರ ಮನೆ ಕರ್ಕೊಂಡು ಹೋಗಕ್ಕೆ ಎಷ್ಟು ಕಷ್ಟಪಟ್ಟಿದೀನಿ ಗೊತ್ತಾ? ನಿನ್ಗಾಗಿಲ್ಲ ನೋಡು, ಒಳ್ಳೇದಾಗ್ಲಿ. ಹ್ಞೂ ಅಕ್ಕ, ನಮ್ಮತ್ತೆ ಚಿನ್ನದಂತವ್ರು. ನಾನು ಪುಣ್ಯ ಮಾಡಿದ್ದೆ ಇವ್ರ ಮನೆ ಸೇರೋದಕ್ಕೆ. ನೀನ್ ಮಾಡಿರೋ ಒಳ್ಳೆ ಕೆಲ್ಸನೇ ನೀನು ಕಾಪಾಡ್ತಿರೋದು ಸತ್ಯ. ಅತ್ತೆಗೆ ತಕ್ಕ ಸೊಸೆಯಾಗಿ ಖುಷಿಯಾಗಿರು. ಹಬ್ಬಕ್ಕೆ ಮಹಾಲಕ್ಷ್ಮಿಯಾಗಿ ಬಂದಿದ್ಯಾ, ನೀನ್ ನೋಡಿ ಖುಷಿ ಆಯ್ತು. ಜೊತೆಗೆ ಅತ್ತೆನೂ ಕರ್ಕ ಬಂದಿರೋದು ಇನ್ನೂ ಖುಷಿ.
ನಮ್ಮ ಮನೆ ಕುಂಕುಮಕ್ಕೆ ಬರಬೇಕು. ಏರಿಯಾದಲ್ಲಿ ಸತ್ಯನ್ ಕಂಡ್ರೆ ಎಲ್ರಿಗೂ ಎಷ್ಟಿಷ್ಟ. ಇಂಥ ಹುಡುಗಿನ ತಪ್ಪು ತಿಳ್ಕೊಂಡ್ಬಿಟ್ಟಿದ್ನಲ್ಲ ನಾನು. ಇದು ಸತ್ಯ ಅಲ್ವಾ? ಇಷ್ಟೊಂದು ಚೆನ್ನಾಗಿರೋ ಸೀರೆ ಉಟ್ಕೊಂಡು ಮೈ ತುಂಬ ಬಂಗಾರ ಹಾಕೊಂಡು ಬರ್ತಿದ್ದಾಳೆ. ನಾನು ನೋಡಿದ್ರೆ ಹೀಗೆ ನಿಂತಿದ್ದೀನಿ. ಕರ್ಮ. ಇವಳು ಸಾಲದು ಅಂತ ಆ ಮುದ್ಕಿನ್ ಬೇರೆ ಕರ್ಕೊಂಡ್ಬಂದಿದ್ದಾಳೆ. ಇವತ್ತೇನಾದ್ರೂ ಆ ಮುದ್ಕಿ ನನ್ನ ತಂಟೆಗೆ ಬರಲಿ, ಸರಿಯಾಗಿ ಗತಿ ಕಾಣಿಸ್ತೀನಿ. ಪದ್ದು, ಮನೇಲಿದ್ದಾಗ ಕಾಲ್ ಮಾಡಬೇಡ ಅಂತ ನೀನು ಎಷ್ಟು ಸಾರಿ ಹೇಳಿದ್ದೀನಿ. ಅದರಲ್ಲೂ ಈ ಸಾರಿ ವಿಡಿಯೋ ಕಾಲ್ ಬೇರೆ ಮಾಡಿದೀಯಾ. ಇಲ್ಲಿ ಅಕ್ಕಪಕ್ಕ ಯಾರಾದರೂ ಇರ್ತಾರೆ ಅಂತ ಅಷ್ಟು ಅರ್ಥ ಆಗಲ್ವ ನಿನಗೆ? ನಾನೇನು ಬೇಕು ಬೇಕು ಅಂತ ಮಾಡಿಲ್ಲ. ನಚ್ಚಿ ಒಂದೇ ಸಮನೆ ಹಠ ಮಾಡ್ತಾ ಇದ್ದಾನೆ, ಅಪ್ಪ ಬೇಕು ಅಂತ. ಊಟ ಕೂಡ ಮಾಡ್ತಾ ಇಲ್ಲ. ನಿಮಗೆ ಬನ್ನಿ ಅಂತ ಕರೆದ್ರು ನೀವು ಬರಲ್ಲ. ಅದಕ್ಕೆ ವಿಡಿಯೋ ಕಾಲ್ ಮಾಡಿ ಅವನಿಗೆ ಸಮಾಧಾನ ಮಾಡೋಣ ಅಂತ ಕಾಲ್ ಮಾಡಿದೆ. ಸರಿ ಸರಿ, ನಚ್ಚಿಗೆ ಫೋನ್ ಕೊಡು. ಕೊಟ್ಟೆ ರೀ. ನೀನು ಹೇಗಿದೆಯಾ? ನಾಳೆ ಖಂಡಿತ ಬರ್ತೀನಿ. ಸಾರಿ ನಚ್ಚಿ, ಇವತ್ತು ಅಪ್ಪನಿಗೆ ತುಂಬ ಕೆಲಸ ಇದೆ. ನಾಳೆ ಖಂಡಿತ ಬರ್ತೀನಿ. ಅವನು ಇವತ್ತೇ ನಿಮ್ಮನ್ನ ನೋಡಬೇಕು ಅಂತ ಹಠ ಮಾಡ್ತಾ ಇದ್ದಾನೆ. ನೀವು ನೋಡಿದ್ರೆ ನಾಳೆ ಬರ್ತೀನಿ ಅಂತಿದ್ದೀರಲ್ರಿ. ನೋಡು ಸಿಟ್ ಮಾಡ್ಕೊಡ್ದು. ನಾಳೆ ಬರಬೇಕಾದ್ರೆ ನಿನಗೋಸ್ಕರ ನಿನ್ನ ಫೇವ್ರೆಟ್ ಐಸ್ ಕ್ರೀಮ್ಸ್, ಚಾಕ್ಲೇಟ್ ಎಲ್ಲ ತಗೊಂಡು ಬರ್ತೀನಿ. ಆಮೇಲೆ ಆಟ ಆಡೋದಕ್ಕೆ ನಿನಗೆ ಕಾರ್ ಬೇಕಾ, ಬೈಕ್ ಬೇಕಾ, ಏನು ಬೇಕು ಹೇಳು, ತಂದ್ಕೊಡ್ತೀನಿ. ಅವನಿಗೇನು ಬೇಡವಂತೆ, ನೀವು ಬಂದರೆ ಅದೇ ಖುಷಿ ಅಂತ ಹೇಳ್ತಾ ಇದ್ದಾನೆ. ಖಂಡಿತ ಬರ್ತೀನಿ ಪುಟ್ಟ. ಈಗ ನೀನು ಹಠ ಮಾಡಬಾರ್ದು, ಓಕೆನಾ? ಸರಿ ಪದ್ದು, ನಾಳೆ ಮನೆಗೆ ಬರ್ತೀನಿ. ಓ, ನಾನು ಅಂದ್ಕೊಂಡ ಹಾಗೆ ಗೌರಿ ಬಾಗಿನ ತಗೊಳ್ಳೋದಕ್ಕೆ ದಿವ್ಯಾನು ಬಂದಿದ್ದಾಳೆ. ಇವತ್ತೇನಾದರೂ ಸತ್ಯನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ಈ ಶ್ರೀಮಂತರ ಮನೆ ಸೊಸೆ ಆದ್ರೂ ಹಳೇದು ಯಾವುದನ್ನು ಮರ್ತಿಲ್ಲ. ನಮ್ಮನ್ನೆಲ್ಲ ಅಕ್ಕ ಅಂತ ಪ್ರೀತಿಯಿಂದ ಮಾತಾಡ್ತಿಲ್ಲ, ಅದೇ ಖುಷಿ ನಮಗೆ. ಇವಳು ಹಾಗೆ ಹತ್ತಿದ ಏಣಿನ, ತಾನು ಬೆಳೆದು ಬಂದಿರೋ ಜಾಗನ, ಜನರನ್ನ ಯಾವತ್ತೂ ಮರೆಯಲ್ಲ. ಹೌದಮ್ಮ, ಸತ್ಯ ಮೊದ್ಲಿಂದನೂ ಹಾಗೆ. ಸರಿ ಅಕ್ಕ, ಅಮ್ಮ ಗಿರ್ಜಮ್ಮ ಕಾಯ್ತಿರ್ತಾರೆ, ನಾವೇನು ಹೊರಡ್ತೀವಿ. ಸರಿ ಸತ್ಯ, ನಮ್ಮನೆಗೆ ಕುಂಕುಮಕ್ಕೆ ಬಂದ್ಬಿಡು, ಆಮೇಲೆ ಮರಿಬೇಡ. ಅತ್ತೆ ಹೊರಡ.